ನಿಮ್ಗೆ ಗೊತ್ತಿದೆಯಾ ಯಾವ ಮೇಕಪ್ ಬ್ರ್ಯಾಂಡ್ ಹೈಲೈಟರ್ ಅನ್ನ ಫಸ್ಟ್ ಟೈಮ್ ಸ್ಟಿಕ್ ಫಾರ್ಮೆಟ್ ಅಲ್ಲಿ ತಂದಿದ್ದು ಅಂತ? ಈ ಬ್ರ್ಯಾಂಡ್. ಇದು ಶುಗರ್ ಇದು ಬ್ರ್ಯಾಂಡ್ ಅಂಡ್ ದಿಸ್ ಇಸ್ ದ ಫೇಸ್ ಫಾರ್ವರ್ಡ್ ಹೈಲೈಟರ್ ಸ್ಟಿಕ್ ಇನ್ ದ ವೇರಿಯಂಟ್ 03 ಬ್ರಾನ್ಸ್ ಬೆಲ್ವೆದರ್. ಈ ತರ ಬರುತ್ತೆ ಈ ಸ್ಟಿಕ್ ಅಂಡ್ ದಿಸ್ ಇಸ್ ವೆರಿ ಈಸಿ ಟು ಅಪ್ಲೈ ಆನ್ ಯೋರ್ ಫೇಸ್. ಇದನ್ನ ನೀವು ಟ್ರಾವೆಲಿಗೂ ನೀವು ತಗೊಂಡು ಹೋಗ್ಬಹುದು. ಇದು ಅಷ್ಟು ಬೇಗ ಓಪನ್ ಕೂಡ ಆಗಲ್ಲ ಅಂಡ್ ಈಸಿ ಟು ಕ್ಯಾರಿ ಇನ್ ಯೋರ್ ಪರ್ಸ್ ಅಂಡ್ ಎವ್ರಿವೇರ್. ನಿಮ್ಗೆ ಅದು ಇನ್ಸ್ಟಂಟ್ ಹೈಲೈಟಿಂಗ್ ಇಫೆಕ್ಟ್ ಬೇಕಾದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ತುಂಬಾ ಪಿಗ್ಮೆಂಟೆಡ್ ಕೂಡ ಆಗಿದೆ ನೋಡಿ, ಕಾಣಿಸ್ತಿದ್ಯಾ? ಸೊ ಒನ್ ಸ್ವೈಪ್ ಇಸ್ ಇನಫ್. ನೀವು ಹೈಲೈಟರ್ ಹಚ್ಚಿದಾಗ ಆಗುತ್ತೆ. ನೀವು ಹೈಲೈಟರ್ ಅನ್ನ ಹುಡುಕಿ ಅದನ್ನ ಬ್ರಷ್ ಇಂದ ನೀವು ಹೀಗೆ ಮಾಡಿ ಆಮೇಲೆ ಹಚ್ಬೇಕಂತಿಲ್ಲ. ಇದು ಕ್ರೀಮ್ ಹೈಲೈಟರ್ ಆಗಿರೋ ಕಾರಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ವೆಟ್ ಲುಕ್ ಕೊಡುತ್ತೆ ಅಂಡ್ ನಿಮ್ಗೆ ಬ್ಲೆಂಡ್ ಮಾಡ್ಬೇಕಿದ್ರು ಈಸಿಲಿ ಬ್ಲೆಂಡ್ ಆಗುತ್ತೆ, ಆಯ್ತಾ? ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ಬ್ಲೆಂಡ್ ಮಾಡ್ಲಿಕ್ಕೆ ಹೋದ್ರೆ ನನ್ನ ಮೇಕಪ್ ಫೌಂಡೇಶನ್ ಬೇಸ್ ಪ್ರಾಡಕ್ಟ್ ಸ್ವಲ್ಪ ಅಲ್ಗಾಡುತ್ತೆ. ನಾನು ಇದನ್ನ ಟೆಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿದ್ದೀನಿ ಅಂಡ್ ದಟ್ ಇಸ್ ಒನ್ ಥಿಂಗ್ ವಿಚ್ ಐ ಡೋಂಟ್ ಲೈಕ್ ಅಬೌಟ್ ದಿಸ್ ಹೈಲೈಟರ್. ಬಟ್ ಅಂಡರ್ನೀತ್ ದ ಮೇಕಪ್ ನಿಮ್ಗೆ ಹೈಲೈಟರ್ ಹಚ್ಬೇಕಿದ್ರೆ ಇದನ್ನ ಯೂಸ್ ಮಾಡ್ಬೋದು ಅಂಡ್ ನಿಮ್ಮ ಬರೇ ಫೇಸಿಗೆ ನಿಮ್ಗೆ ಹೈಲೈಟಿಂಗ್ ಇಫೆಕ್ಟ್ ಸ್ವಲ್ಪ ಬೇಕಿದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು ಅಂಡ್ ಬ್ಲೆಂಡ್ ಮಾಡ್ಬೋದು. ನೀವು ಮೇಕಪ್ ಮೇಲೆ ಹಚ್ಬೇಕಿದ್ರೆ ಇದನ್ನ ಜಸ್ಟ್ ಈ ತರನೇ ಹಚ್ಚಿ ಜಸ್ಟ್ ಹಾಗೆ ಬಿಟ್ಬೇಡಿ, ಬ್ಲೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ಯಾವ್ದು ಚಂಕಿ ಪಾರ್ಟಿಕಲ್, ಶಿಮರಿ ಪಾರ್ಟಿಕಲ್ಸ್ ಇಲ್ಲ. ತುಂಬಾ ಒಂದು ವೆಟ್ ಲುಕ್ ಕೊಡುತ್ತೆ, ಒಂದು ಗ್ಲೋ ಫ್ರಮ್ ವಿದಿನ್, ಶೈನ್ ಫ್ರಮ್ ವಿದಿನ್ ತರ ಒಂದು ಫಿನಿಶ್ ಕೊಡುತ್ತೆ. ಬಟ್ ಕೆಲವೊಮ್ಮೆ ನಿಮ್ಮ ಫೌಂಡೇಶನ್ ಅನ್ನ ಬಚ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಅಷ್ಟೊಂದು ಯೂಸ್ ಮಾಡಿಲ್ಲ, ಬಟ್ ನಾನು ಇನ್ನು ಮುಂದೆ ಯೂಸ್ ಮಾಡಬೇಕು ಅಂತ ನನಗೆ ಅನಿಸ್ತಿದೆ. ಇದಕ್ಕೆ ನಾನು ಐ ಥಿಂಕ್ ಇದಕ್ಕೆ 799 rupees ಏನೋ ಕೊಟ್ಟಿರ್ಬೇಕು. ಬಟ್ ಈಗ ನಾನು ಚೆಕ್ ಮಾಡ್ಬೇಕಿದ್ರೆ ಇದರ ಲಿಂಕ್ ನಂಗೆ ಸಿಗ್ತಾ ಇಲ್ಲ. ಈ ಪ್ರಾಡಕ್ಟ್ ಮೋಸ್ಟ್ಲಿ ಅವರು ರೀಸ್ಟಾಕ್ ಮಾಡಿಲ್ಲ ಅನ್ಸುತ್ತೆ. ನಾನು ಚೆಕ್ ಮಾಡ್ಬಿಟ್ಟು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇದರಲ್ಲಿ ಒಂದ್ ಸ್ವಲ್ಪ ಸ್ಮೆಲ್ ಇದೆ, ಸೊ ದಟ್ ಇಸ್ ಓಕೆ, ನನಗೇನು ಓವರ್ ಪವರಿಂಗ್ ಅಂತ ಅನ್ಸಲ್ಲ. ಅಂಡ್ ತುಂಬಾ ಪ್ರಾಡಕ್ಟ್ ಬರುತ್ತೆ, ಆಯ್ತಾ? ಇದರಲ್ಲಿ ನೋಡಿ ತುಂಬಾನೇ ಪ್ರಾಡಕ್ಟ್ ಬರುತ್ತೆ. ಇಷ್ಟು ಪ್ರಾಡಕ್ಟ್ ಎಲ್ಲೂ ನಾನು ನೋಡಿಲ್ಲ ಅಂಡ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಇದ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಫೌಂಡೇಶನ್ ಸ್ವಲ್ಪ ಇದು ರಿಮೂವ್ ಮಾಡ್ತಾ ಇತ್ತು ಅಷ್ಟೇ. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.